ಲತಮ್ಮ, ನಾನು ಅವಳ ಮೇಲೆ ಕೈ ಮಾಡ್ತಾ ಇರಲಿಲ್ಲ ಕಣೆ. ನೀನೇನಿದೆ ಲಕ್ಷ್ಮಕ್ಕ ಮೊಮ್ಮಗಳ ಮೇಲೆ ಕೈ ಮಾಡ್ತಾ ಅಂತ ನೀನು ಅಂದ್ಕೊಂಡಿರ್ಬೋದು. ಆದರೆ ನನಗೆ ಇಷ್ಟ ಆಗಲಿಲ್ಲ. ಆದರೆ ಏನು ಮಾಡಲಿ, ಸಿಟ್ಟಿಗೆ ತಡಿದಾಲ್ದಲೇ ಒಂದೇಟು ನಾನು ಹೊಡೆದೇ ಬಿಟ್ಟೆ. ಹಂಗೆ ಮಾತಾಡಬಾರ್ದು ಕಣೆ ಯಾರ ಬಗ್ಗೆನೂ ಲತಮ್ಮ. ಲಕ್ಷ್ಮಕ್ಕ ಮಾತಾಡಬಾರ್ದು, ನೋಡಿ ಮಾಡಿ ಮಾತಾಡ್ಬೇಕು. ಅವಳು ಸುಮ್ಮನೆ ಇವಾಗ ಯಾಕಂದರೆ ಪ್ರೀತಿ ರಕ್ಕಯ್ಯ ಪ್ರೇಮ ಆಗಿರೋದ್ರಿಂದ ಮಾತಾಡಿಸ್ದಿಲ್ಲೋದಕ್ಕೆ ಆ ರೀತಿ ಎಲ್ಲ ಅಂದ್ಕೊಂಡವ್ರು ಅಷ್ಟೇ. ಅವ್ರು ತಪ್ಪಾಗಿ ತಿಳ್ಕೊಂಡಿರೋದು ಅವ್ರು ತಪ್ಪಪ್ಪ. ಒಬ್ರ ಬಗ್ಗೆ ಹಂಗೆಲ್ಲ ತಪ್ಪಾಗಿ ತಿಳ್ಕೊಬಾರ್ದು. ಏನೋ ತಿಳ್ಕೊಂಡವ್ರು ಏನು ಮಾಡೋಕ್ಕಾಗಲ್ಲ ಬಿಡು. ಇವಾಗ ಯಾಕೆ ಅಲ್ಲ ನೋಡು, ಸುಮ್ಮನೆ ಪ್ರೀತಿ ಬಗ್ಗೆ ಏನೇನೋ ಹೇಳ್ತಾ ಇದ್ದಾರಂತೆ ಊರಾಗೆಲ್ಲನ. ಏನು ಹೇಳಿದ್ರಂತೆ? ಯಾತ ಓಟುನು ಅಲ್ಲೆಲ್ಲ ಊರಿಗೆಲ್ಲ ಫೋನ್ ಮಾಡಿ ಮದುವೆ ಕ್ಯಾನ್ಸಲ್ ಆಗೈತೆ ಯಾಕೆ ಅಂದರೆ ಏನೇನೋ ಹೇಳ್ತಾರಂತೆ. ಪ್ರೇಮ ಏನು ಹೇಳ್ತಾರಂತಮ್ಮ? ಮದುವೆ ಕ್ಯಾನ್ಸಲ್ ಆಗೈತೆ ಯಾಕೆ ಅಂದರೆ, ಮದುವೆ ಕ್ಯಾನ್ಸಲ್ ಯಾಕೆ ಆಗೈತೆ ಅಂತಂದರೆ ಹುಡುಗರ ಅಮ್ಮಗೆ ಚೆನ್ನಾಗಿಲ್ಲ, ಸೀರಿಯಸ್ ಆಗೈತೆ ಅಂತ ಹೇಳ್ತಾರಂತೆ. ಅಲ್ಲ ನೋಡ್ಲ ತಂಟಿ ಹಿಂಗೆ ಹೇಳೋದು. ಹುಡುಗರ ಅಮ್ಮಗೆ ಈಗ ಇವರು ಹುಡುಗಿಯರ ಅಮ್ಮಗೆ ಕ್ಯಾನ್ಸಲ್ ಆಗೈತೆ ಅಂತ ಇವ್ರು ಹೇಳಿರಿ. ಇವ್ರು ಹಂಗೆ ಎಲ್ಲರ ಹತ್ರನೂ ಹೇಳ್ಕೊಬೋದಲ್ಲ. ಅಲ್ಲ ನೋಡು, ಅವ್ರು ಹಿಂಗೆ ಮಾತಾಡ್ತಾರೆ. ಹಿಂಗೆ ಮಾತಾಡಿದ್ರೆ ಬೇಜಾರಾಗಲ್ವಾ? ಅದ್ರಾಗ ಬೇರೆ ಚಾಲೆಂಜ್ ಮಾಡಿ ಹೋಗೋಳಂತೆ. ನಿನ್ನ ಮಕ್ಳು ಮದುವೆ ಮಾಡೋ ನೋಡ್ತೀನಿ ಅಂತ. ಅಯ್ಯೋ ಮಾಡ್ತಾರೆ, ಮಾಡ್ದಂಗೆ ಹಂಗೆ ಬಿಡ್ತಾರೆ ಏನಿಲ್ಲ ತಮ್ಮ. ಅಯ್ಯೋ ಮಾಡ್ದಂಗೆ ಯಾರು ಕೈ ಬಿಡಲ್ಲ, ಮಾಡೇ ಮಾಡ್ತಾರೆ. ಹೋಗ್ಬಿಟ್ಟಿನ ತಡೆ ಪ್ರೀತಿ ತೈ ನೋಡಮ್ಮ ಹಿಂಗೆ ಹೇಳೋದು. ಎಲ್ಲರ ತಗೊಂಡು ಹುಡುಗರಮ್ಮ ಸೀರಿಯಸ್ ಆಗೈತೆ ಅಂತ ಚೆನ್ನಾಗಿದ್ದಾರನ. ಅದಕ್ಕೆ ಅವಳನ್ನ ತಂಗಿ ಭಾಳ ಬೇಜಾರಾಗಿದ್ಲು ನೋಡಿ. ಯಾಕ ನಾನು ಸುಮ್ಮನಿದ್ದಂಗೆಲ್ಲ ಅವ್ರು ಹೆಂಗೆಲ್ಲ ಎಲ್ಲರ ತಗೋ ಹೆಂಗೆ ಹೇಳ್ಕೊಂಡವ್ರೆ ಅಂತೇಳಿ ಭಾಳ ಬೇಜಾರಾಗಿದ್ಲು. ಅದಕ್ಕೆ ಬಿಡಿ ಅಂತ ಹೋದ್ರು ಹೋಗಿ ಸುಮ್ಮನೆ ಯಾಕತ್ತ ಅವ್ರೇನೋ ಒಂದಿಟ್ಟು ಇದು ಮಾತಾಡಿದ್ರು ಅಂತ ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ ಅಂತೇಳಿ ನಾನು ಅದನ್ನೇ ಹೇಳಿದಿರೋದು. ಕೈ ಬಿಟ್ಟಾಕು, ನೀನೇನು ಅದನ್ನೆಲ್ಲ ಏನು ಮನಸ್ಸಿನಾಗ ಇಕ್ಕಮ್ಮಕ್ಕೆ ಹೋಗ್ಬೇಡ ಅಂತ ಹೇಳಿದ್ದೀನಿ. ಅಂದ್ರೆ ಹಂಗೆ ಮಾತಾಡಬಾರ್ದು ನೋಡಮ್ಮ. ಸುಮ್ಮನೆ ಹೇಳ್ಬಾರ್ದು. ಅವ್ರಿಗೂ ಬೇಜಾರಾಗುತ್ತೆ, ಇವ್ರಿಗೂ ಬೇಜಾರಾಗುತ್ತೆ. ನಾನು ಪ್ರೀತಿರ್ ಮಂತಕ್ಕೆ ಹೋಗ್ಬರ್ತೀನಿ. ನಾನೆಲ್ಲ ಮಾತಾಡ್ಕೊಂಬರ್ತೀನಿ. ಸುಮ್ಕಿರು, ನೀನೇನು ಇದು ಮಾಡ್ಕೊಂಬಕೋಬೇಡ, ನಾನೆಲ್ಲ ಹೇಳ್ತೀನಿ ಅವಳಿಗೆ. ಹೋಗಿ ಮಾತಾಡ್ಕೊಂಡು ಬರ್ತೀನಿ ಕಣಮ್ಮ. ಪ್ರೇಮ ಏನು ಅಂತಾಳೋದೆಲ್ಲ ನೋಡೋಣ. ಈ ಕೇಳಿ ನಾನೆಲ್ಲ ಇದೀನಿ ಕಣಮ್ಮ, ನಾನೆಲ್ಲ ಮಾಡಿಸ್ತೀನಿ ನಿಮ್ಮ ಹುಡುಗರು ಮದುವೆನ ಅಂತ ಹೇಳ್ತೀನಿ. ಮತ್ತೆ ಎಂಟ್ರಿ ಕೊಟ್ಟೈತೆ ಅಂದರೆ ಅಲ್ಲೆಲ್ಲ ಕೆಲಸಗಳು ಆದಂಗೆ ಕಣ್ಲತ್ತಂಟಿ. ಖಂಡಿತ ಅಲ್ಲೆಲ್ಲ ಕೆಲಸಗಳು ಆಗ್ತವೆ. ಅವ್ರು ಅಂದ್ಕೊಂಡಿರ್ಬೋದು ಯಾವ ಕೆಲಸನೂ ಆಗಲ್ಲ ಅಂತ. ಅಲ್ಲೆಲ್ಲ ಕೆಲಸಗಳು ಆಗ್ತಾವೆ. ತಡಿ ನೋಡ್ಬಂತ. ಅವ್ರು ಅಂದ್ಕೊಂಡಂಗೆ ಯಾವುದೂ ಆಗಲ್ಲ. ಎಲ್ಲ ನಮ್ಮ ಅತ್ತೆ ಹೋಗಿ ಇವತ್ತು ನಮ್ಮ ತಂಗಿಗೆ ಏನಾದರೂ ಸಹಾಯ ಮಾಡ್ತು ಅಂತಂದರೆ ಅಲ್ಲೆಲ್ಲ ಕೆಲಸ ಮುಗೀತು ಅಂತಲೇ ಅರ್ಥ. ಮತ್ತೆ ಲಕ್ಷ್ಮಕ್ಕ ಹೋಗೈತೆ ಅಂದರೆ ಏನೋ ಒಂದು ಒಳ್ಳೇದು ಮಾಡತ್ ಬಿಡು. ನಾವು ಚೆನ್ನಾಗಿದ್ರೆ ಸಾಕು ಅಂತೀವಿ. ಆದರೆ ಇವರು ಇಂಥ ಅವತಾರಗಳು. ನಾನು ಹೋಗಿ ಬರ್ತೀನಿ. ಮತ್ತೆ ಏನು ಮಾತಾಡೋದು ನೋಡ್ಕೊಂಬರ್ತೀನಿ. ಸರಿ ಆಯ್ತಾಳು, ಹೋಗ್ರಿ. ಅವಳು ಸ್ವಲ್ಪ ಬೇಜಾರಾಗವಳೆ, ಹೋಗವಳಿ ಸಮಾಧಾನ ಮಾಡಿ ಹೇಳಿ ಬರ್ತೀನಿಲ್ಲ ತಂಟೆ. ಏನಮ್ಮ ಸಂಬಂಧದಾಗೆ ನಾನು ಗೊತ್ತಾ ಇರ್ತವೆ. ಅಯ್ಯೋ ಅವಳು ಹಂಗಂದ್ಲು, ಇವಳು ಹಿಂಗಂದ್ಲು, ಹಿಂಗೆ ಸಂಬಂಧ ಅಂದಮೇಲೆ ಏನಾನ ಒಂದು ಬಂದೇ ಬರುತ್ತೆ. ನಮ್ದಂತಲ್ಲ, ಯಾರ್ದಂತಲ್ಲ, ಯಾವುದೇ ಸಂಬಂಧದಲ್ಲಾಗಿರ್ಬೋದು ಏನಾದರೂ ಒಂದು ಬಂದೇ ಬರುತ್ತೆ. ಮದುವೆ ಆಗಲ್ಲ ಅಂತ ಚಾಲೆಂಜ್ ಮಾಡಿಳಂತೆ. ಮದುವೆ ಆಗಲ್ಲ ಅಂತ ಅದು ಹೆಂಗೆ ಚಾಲೆಂಜ್ ಮಾಡಿದ್ಲಿ ಇವಳು? ಏನಿವಾಗ ನನಗೆ ಹೆಣ್ಣು ನೋಡ್ಕೊಕ್ ಹೋದ್ರೆ ಹೆಂಗೆ ತಂದು ಮದುವೆ ಮಾಡ್ತೀನಿ ಎಂಬುದು ಅವ್ರಿಗೆ ಗೊತ್ತಿಲ್ಲ. ಹಂಗೆ ಅನ್ಬಾರ್ದು. ಪಾಪ ಪ್ರೀತಿಯಮ್ಮನ ಮಕ್ಕಳು ಅವ್ರು ಏನು ಅಂತಾರಲ್ಲ. ಭಾಳ ಒಳ್ಳೆಯವರು ಇಬ್ಬರು ಅಷ್ಟೇ. ಇವರು ಹಂಗೆ ಲಿಕ್ಕಿ ಯಾರ ಸುದ್ದಿಗೂ ಹೋಗಲ್ಲ, ಏನಿಲ್ಲ. ಪ್ರೀತಿನೂ ಅಷ್ಟೇ, ಅವರಿಬ್ರು ಒಳ್ಳೆಯರೇ. ಅತ್ತೆ ಏನಮ್ಮ? ನಡಿ ನಾನು ಬರ್ತೀನಿ. ಹೋಗೋಣ. ಬಾ ಹೋಗೋಣ ಬಾ. ಹೋಗಿ ಹೇಳಿ ಸಮಾಧಾನ ಮಾಡಿ ನಾವೆಲ್ಲ ಏನು ನೋಡ್ಕೊಂಡು ಮುಂದೆ ಮಾಡ್ತೀವಿ. ಬಿಡಮ್ಮ, ನೀನು ಅವಳು ಅಂದಿರೋದೆಲ್ಲ ತಲೆ ಕೆಡಿಸಬೇಡ ಅಂತ ಹೇಳೋಣ. ನಾನು ಹೇಳ್ದೆ ಅವ್ರು ಅಂದಿರೋವೆಲ್ಲ ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ, ಏನವ್ರು ಅಂದಂಗೆ ಒಂದು ಆಗಲ್ಲ ಅಂತ. ಅಯ್ಯೋ ಹಂಗೆ ಹೇಳವ್ರಿ ಹಿಂಗೆ ಹೇಳವ್ರಿ ಅಂತ ಪಾಪ ಅವಳು ಬೇಜಾರಾಗಿದ್ಲು. ಬೆಳಗ್ಗೆ ಫೋನ್ ಮಾಡಿಲ್ಲ, ಹಂಗೆ ಬಳ್ಕೊಳತ್ತೆ. ಪ್ರೀತಿ ನಮ್ಮ ಅತ್ತೆ ಎಂಟ್ರಿ ಕೊಟ್ಟೈತೆ ಅಂದರೆ ಅಲ್ಲೆಲ್ಲ ಕೆಲಸಗಳು ಪಕ್ಕ ಆದಂಗೆನೆ. ನೀನು ಹೆಂಗೆ ಅಂತ ಎಲ್ಲರಿಗೂ ಚೆನ್ನಾಗಿ ಗೊತ್ತು ಕಣತ್ತೆ. ಏನೋಬ್ಬ ನಮಗೇನಮ್ಮ, ನನಗೆಲ್ಲರೂ ಒಳ್ಳೆಯವ್ರಿಗೆ ಒಳ್ಳೇದು ಮಾಡಬೇಕು, ಕೆಟ್ಟವ್ರಿಗೆ ಕೆಟ್ಟದಾಗಬೇಕು. ಜಂಬ ಪಡೋ ಅಂಥವ್ರಿಗೆ ಸರಿಯಾಗಿ ಆಗಬೇಕು. ಒಳ್ಳೆ ಮನಸ್ಸಿರೋರಿಗೆ ಒಳ್ಳೇದಾಗಬೇಕು ಅನ್ನೋದೇ ನನ್ನ ಅಷ್ಟೇ, ಯಾರೇ ಆಗಿರಲಿ. ಇದೇ ಜಾಗದಾಗೆ ಅಯ್ಯೋ ಪ್ರೀತಿನೇ ತಪ್ಪು ಮಾಡಿದ್ರು ಪ್ರೀತಿಗೆ ನಾನು ಬೈದು ಬುದ್ಧಿ ಹೇಳ್ತಿದ್ದೆ. ನನ್ನ ಮೊಮ್ಮಗಳು ತಪ್ಪು ಮಾಡಿರೋದು ಇವತ್ತು ಅವಳಿಗೆ ಬುದ್ಧಿ ಹೇಳಿದ್ದೀನಿ ಬೈದು. ಅಷ್ಟೇ. ಯಾರು ತಪ್ಪು ಮಾಡಿರ್ತಾರೆ ತಪ್ಪೇ, ಯಾರು ಸರಿ ಮಾಡ್ತಾರೆ ಅವ್ರು ಸರಿನೇ ನನ್ನ ಪ್ರಕಾರ. ನಿಮ್ದೆಲ್ಲ ಅವತ್ತು ಈ ಜನ್ಮದಲ್ಲಿ ಮದುವೆ ಆಗಲ್ಲ ಕಣೋ ಅಂತ ಹೇಳುತ್ತಂತೆ. ಅಡುಗೆ ಮನೆಯಾಗ ಇದ್ದಾಳೇನ, ಈ ಕಡೆ ಇದ್ದಾಳೆ ನಡಿಯತ್ತೆ. ಏನನ ಅಂಬ್ಲೇಳು, ಸುಮ್ಮನೆ ಬರಪ್ಪ. ಏನನ ಅಂಬ್ಲಿ, ಒಂದು ಮಾತು ನಮ್ಮನ್ನೇ ಅಂದ್ರು ಅಂಬ್ಲಿ, ನಮ್ಗೆ ಒಳ್ಳೇದಾಗುತ್ತೆ ಅನ್ನಿಸ್ಕೊಂಡಿದ್ದೆ. ನಮ್ಗೇನೇನು ಕೆಟ್ಟದ್ದಾಗಲ್ಲ, ಒಳ್ಳೇದಾಗೆ ಆಗುತ್ತೆ ಅಂದ್ರು ಅಂಬ್ಲಿ ಬಾರಪ್ಪ. ಯಾಕಮ್ಮ ಅನ್ನಿಸ್ಕೊಂಬ್ಲಿ? ಯಾಕೆ ಅನ್ನಿಸ್ಕೋಬೇಕು? ನಾನಂತೂ ಯಾರ ಹತ್ರನೂ ಒಂದು ಮಾತು ಅನ್ನಿಸ್ಕೊಳವಲ್ಲಮ್ಮ. ನಾನು ಅನ್ನಿಸ್ಕೊಳಲ್ಲಮ್ಮ. ಯಾರ ಹತ್ರನೂ ನಾನು ಒಂದು ಮಾತು ಕೇಳಲ್ಲ. ಯಾಕೆ ಅನ್ನಿಸ್ಕೋಬೇಕು? ನಾವೇನು ಅವ್ರದ್ದೇನಂತ ತಿಂದಿದ್ದೀವ? ಅವ್ರು ನಾವೇನು ತಿಂದಿಲ್ಲ. ನಾವೇನು ಅವ್ರದ್ದು ಏನು ಮೋಸ ಮಾಡಿಲ್ಲ. ಅವರು ಸುಮ್ಮನಿರೋದು ಕಲಿಬೇಕು. ಏನೋ ಸುಮ್ಮನೆ ಹೆಚ್ಚು ಕಡಿಮೆ ಜಾಸ್ತಿ ಮಾತಾಡಿದ್ದಾರೆ ಅಂದ್ರೆ ನಾನಂತೂ ಸುಮ್ಮನೆ ಇರಲ್ಲ ನೋಡು.
ಇಲ್ಲಿ ಅಡುಗೆ ಮನೆಯಾಗ ಇದ್ದಾಳೆ ಪ್ರೀತಮ್ಮ. ಅಮ್ಮ ಏನು ಮಾಡ್ತೀರಾ? ಏನಿಲ್ಲ ಕಣತೆ, ಅವ್ರೊಟ್ಟನು ಯಾತ ಮಾತಾಡಿದ್ಲಂತೆ ಅರೋತು ಅಲ್ಲಿ ಆಸಿ ಬತ್ತಿದ್ನಂತೆ. ಅಂತ ನನ್ನ ಮಕ್ಳು ಇಂಥ ನನ್ನ ಮಕ್ಕಳು ಮೋಸಗಾರರು ಅಂತ ಹೇಳಿ ಏನೇನೋ ಮಾತಾಡಿದ್ಲಂತೆ. ನೋಡಮ್ಮ ಯಮ್ಮ ಹೆಂಗೆ ಮಾತಾಡ್ತಾವಳೆ, ನಾನೇನು ಸುಮ್ಮನಿರಲ್ಲ ನೋಡು ಅಂತ ಸಿಟ್ಟು ಬಂದ್ರೆ ಏನಿಲ್ಲ. ಗಂಡು ಮಕ್ಳು ತಗೆಲ್ಲ ಅಂಕಲ್ ಮಾತಾಡ್ತಾರೇನಾ ಅತ್ತೆ? ಹಂಗೆ ಮಾತಾಡೋದು. ಮಕ್ಳು ಬೇರೆ ಮಾತಾಡಿದ್ಲಂತೇನು? ಇವೆಲ್ಲ ಮಾತಾಡಬೇಡ ಕಣಮ್ಮ ನೀನು ಅಂತ ಹೇಳ್ಬೇಕಾಗಿತ್ತು. ಅದಕ್ಕೆ ನಾನು ಇನ್ನೊಂದ್ಸತಿ ಏನಾನ ಮಾತಾಡಿದ್ರೆ ನಾನು ಹೇಳ್ತೀನಿ ಸುಮ್ಮನೆ ಪಾಪ ಅಂತ ಹೇಳ್ತಾ ಇದ್ದೀನಿ. ಆದರೆ ನಮ್ಮ ಹುಡುಗ ಇಲ್ಲ ಕಣಮ್ಮ, ಯಾಕೆ ಮಾತಾಡಬೇಕು, ಅವರು ಯಾಕೆ ಮಾತಾಡಬೇಕು ಅಂತ ಮಾತಾಡ್ಕೊಡ್ದು. ಮಾತಾಡಿದಾರೆ ಅಂದರೆ ನನಗೆ ಸರಿ ಹೋಗಲ್ಲ ಅಂತೇಳಿ ನಮ್ಮ ಹುಡುಗ ರೋಚಿಗೆ ಎದ್ಬಿಟ್ಟವನಿ. ಬತ್ತಿದ್ರೆ ಏನೋ ಮಾತಾಡಿದ್ರಂತೆ. ಜನ್ಮದಲ್ಲಿ ಇವ್ರದ್ದು ಉದ್ಧಾರ ಆಗಲ್ಲ, ಈ ಜನ್ಮದಲ್ಲಿ ಮದುವೆ ಆಗಲ್ಲ, ಏನು ಆಗ್ಲಲ್ಲ ಅಂತಾರೆ. ನಾನು ಎಲ್ಲಾಸಿ ಓಡಾಡೋಕ್ಕಿಲ್ಲ. ಅಯ್ಯೋ ಅವ್ರ ಅಮ್ಮ ಅಂತೂ ಹೆಂಗೆ ಮಾತಾಡುತ್ತೆ ಗೊತ್ತಾ? ನನಗಂತೂ ಇವ್ರ ಬುದ್ಧಿ ಏನು ಅಂತ ಮುಂಚೆಗೆ ಗೊತ್ತಾಗ್ಬಿಡ್ತು. ಬಿಡು ಹೋಗ್ಲಿ. ನಮ್ಮ ಅತ್ತೆ ನಾನೆಲ್ಲ ಹೆಣ್ಣು ನೋಡಿ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇತ್ತು. ಮದುವೆ ಮಾಡೋದೇನು ದೊಡ್ಡದಲ್ಲ, ಇವಂದೆಲ್ಲಿ ಮದುವೆ ಆಗುತ್ತೆ, ಈ ಜನ್ಮದಲ್ಲಿ ಮದುವೆ ಆಗಲ್ಲ ಅಂತಾಳಂತೆ. ನೋಡತ್ತೆ ಅದು ಯಾಕತ್ತೆ ಹಂಗೆ ಅನ್ಬೇಕು? ಆಗಲಿಲ್ಲ ಅಂದ್ರೆ ಹಂಗೆ ಇರಲಿ ನನ್ನ ಮಕ್ಕಳು. ಅವಳಿಗೇನು ಬಂದಿರೋ ಲಾಭ ಆದರೂ ಏನು ನಷ್ಟ ಆದರೂ ಏನು ಸುಮ್ಮನೆ ಇರಬೇಕು. ಎಲ್ಲ ನಾವು ಬಗೆರ್ಕೊಂಡ್ಮೇಲೆ ಸುಮ್ಮನೆ ಇರೋದು ಕಲಿಬೇಕು ಅವಳು. ಪ್ರೀತಿ, ನಾನೇ ಹೆಣ್ಣು ಹುಡುಕಿ ಮದುವೆ ಮಾಡ್ತೀನಿ ನೋಡ ಸುಮ್ಕಿರಿ. ನಿನ್ನ ಪಾಪಗೆ ನಾನೇ ಮದುವೆ ಮಾಡ್ತೀನಿ, ನಿನ್ನ ತಲೆ ಕೆಡಿಸ್ಕೋಬೇಡ. ಅದು ಏನಾಗುತ್ತೋ ಆಗಲಿ ನೋಡೋಣ. ಅವಳು ಹಿಂಗೆಲ್ಲ ಮಾತಾಡ್ತಾಳೆ ಅಂದಮೇಲೆ ಪಾಪ ಸುಮ್ಮನೆ ಗೊತ್ತಿರೋ ಮಕ್ಳ ಮೇಲೆ ಅದು ಯಾಕಪ್ಪ ಹಂಗೆ ಮಾತಾಡಬೇಕು? ಅವನೇನ ಮಾತಾಡಿದ್ರೆ ಅವನೇನೋ ನೊಂದಿದ್ರೆ ಮಾತಾಡ್ಬೇಕು. ಹಂಗೆ ಮತ್ತೆ ಅವ್ರ ಅಜ್ಜಿ ಬುದ್ಧಿ ಎಲ್ಲಿ ಹೋಗ್ಬೇಕಾಗ ಅವರು ಜಯಜ್ಜಿ ಬುದ್ಧಿನೇ ಸೇಮ್. ಅವ್ರ ಅಜ್ಜಿ ಈ ಬುದ್ಧಿ ಕಲ್ತ್ಕೊಂಡವಳೆ. ಮೊದಲು ಅವ್ರ ಅಜ್ಜಿ ಹಂಗೇನೆ ಯಾರನ್ನ ನೋಡಿ ಅಂಕ್ಲು ಮಾತಾಡೋದು, ಯಾರನ್ನ ಅಂಬೋದು. ಅವ್ರ ಅಜ್ಜಿ ಹಿಂಗೆ ಮಾಡ್ತಿದ್ದವಳು ಮೊದಲು. ಜಯಮ್ಮ ಅವ್ರ ಅಜ್ಜಿ ಬುದ್ಧಿ ಅವಳಿಗೆ ಲಕ್ಷ್ಮಜ್ಜಿ ಬುದ್ಧಿ ಅಂಬರ್ ಸುಮ್ಮನೆ ಜನ. ನನ್ನ ಬುದ್ಧಿ ಎಲ್ಲೈತೆ ಅವಳಿಗೆ. ತಗ ಸುಮ್ಮನೆ ಮಾತಾಡಿದ್ರೆ ಆಯ್ತಿ. ಅವ್ರ ಅಜ್ಜಿ ಬುದ್ಧಿ ಅವಳಿಗಿರೋದು. ಅಲ್ಲ, ನಾನು ಸುಮ್ಮನೆ ಬರ್ತಾ ಇದ್ದೀನಿ. ಅವ್ರನ್ನೇನು ನಾನು ಮಾತಾಡ್ಸೋಕೆ ಹೋಗಿಲ್ಲ, ನಾನು ಅವ್ರನ್ನೇನು ಅನ್ನಕ್ಕೆ ಹೋಗಿಲ್ಲ, ಏನಿಲ್ಲ. ನನ್ನ ಪಾಡಿಗೆ ನಾನು ಸುಮ್ಮನೆ ಬರ್ತಾ ಇದ್ದೀನಿ. ಸುಮ್ಮನೆ ಬರ್ತಾ ಇದ್ರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅಲ್ಲ, ಹಂಗೆ ಮಾತಾಡಿದ್ರೆ ಯಾರು ಸಹಿಸ್ಕೊಂತಾರೆ ನೀವು ಹೇಳ್ರಿ? ಯಾರೂ ಸಹಿಸ್ಕೊಂಬಲ್ಲ. ಅದಕ್ಕೆ ನಾನು ಹೇಳಿದೆ ಸುಮ್ಮನೆ ಬಂದಿದ್ದೀನಿ. ಇನ್ನೊಂದು ಸತಿ ಏನಾದರೂ ಮಾತಾಡಿದ್ರೆ ತಿರುಗಿಸ್ಕೊಟ್ಟು ಬರ್ತೀನಿ. ಇವತ್ತೊಂದು ದಿನ ಏನೋ ಬಿಡು ಮಾತಾಡೋರೆ ಅಂತ ಸುಮ್ಮನೆ ಬಂದಿದ್ದೀನಿ. ಇನ್ನೊಂದು ಸತಿ ಅವ್ರು ಮಾತಾಡಲಿ, ಅವಾಗ ಹೇಳ್ತೀನಿ. ಸರಿಯಾಗಿ ಹೇಳ್ಬಿಡ್ತೀನಿ. ಮತ್ತೆ ಮಾತಾಡಬಾರ್ದು, ಇನ್ಯಾವತ್ತು ನನ್ನ ಸುದ್ದಿಗೆ ಬರಬಾರ್ದು, ಆ ಥರ ಹೇಳ್ಬಿಡ್ತೀನಿ. ಮತ್ತೆ ಅನ್ನಿಸ್ಕೊಂಬಂದ್ರೆ ಇನ್ನೊಂದು ಸಾದ್ರ ತಗೊಂಡು ಹಂಗೆ ಮಾತಾಡ್ತಾರೆ. ಅನ್ನಿಸ್ಕೋಬಾರ್ದು, ಯಾರ ಹತ್ರನೂ ಅನ್ನಿಸ್ಕೋಬಾರ್ದು. ಯಾಕಂದರೆ ಆಗೋದಾಗ್ಬಿಟ್ಟೈತಿ. ಯಾರ ಹತ್ರನೂ ಅನ್ನಿಸ್ಕೊಂಬಕ್ಕೆ ಹೋದ್ರೆ ಅಯ್ಯೋ ಏನು ಬಿಡು ಇವರೆಲ್ಲ ಸಾದ್ರ ಸಿಕ್ಕವ್ರು ಒಂಬನ ಅಂತ ನಾಳೆ ದಿನ ಇನ್ನೊಂದು ಅಂತಾರೆ. ಒಂದು ಪಾಪ ಹೇಳ್ತೀನಿ. ನನ್ನ ಮದುವೆ ಆಗಲಿಲ್ಲ ಅಂದ್ರೆ ನಾನು ಹಂಗೆ ಇರ್ತೀನಿ ಸಾಕೊಂತಾನು. ನಾನು ಐದಿನ ಪಾಪ ಹೆಣ್ಣು ಹುಡುಕ್ ಮದುವೆ ಮಾಡ್ತೀನಿ. ನಾನು ಐದಿನಿ, ತಲೆ ಕೆಡಿಸ್ಕೋಬೇಡ್ರಿ. ಅಷ್ಟೇ, ನನಗೆ ಗೊತ್ತೈತಿ. ಏನು ಹೆಣ್ಣು ಹುಡುಕ್ ಮದುವೆ ಮಾಡೋದೇನು ದೊಡ್ಡದೇನ? ನಾನೆಲ್ಲ ಮಾಡ್ತೀನಿ. ಒಳ್ಳೆಯವ್ರಿಗೆ ಒಳ್ಳೇದು ಹಾಗೆ ಆಗುತ್ತೀಗ. ಒಳ್ಳೆಯರಾದರೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ, ಒಳ್ಳೆಯವ್ರಿಗೆ ಹಾಗೆ ಆಗ್ತಾರೆ. ದೇವ್ರು ಭಗವಂತ ಇದ್ದಾನೆ, ಕಾಪಾಡ್ತಾನೆ ಒಳ್ಳೆಯವ್ರನ್ನ. ಅದಕ್ಕೆ ಕಾಣತ್ತೆ ನಾವು ಸುಮ್ಮನಿರೋದು. ನೋಡಿ ಹಿಂಗೆಲ್ಲ ಮಾತಾಡ್ತಾರೆ. ಏನು ಮಾಡೋದು ಏನು? ನಮಗಂತೂ ಬೋಲ್ ಎಡವಟ್ಗಳು ಬರೀ ಇಂಥವೇನೆ. ಅಯ್ಯೋ, ನಾವು ಸುಮ್ಮನಿದ್ರು ಇರ್ಬೋದಾಯ್ತು ಸ್ವಲ್ಪ ದಿನ. ನಾನು ನಮ್ಮ ಹುಡುಗರಲ್ಲಿ ಕೆಲಸ ಮಾಡ್ಕೊಂಡಿದ್ದವನ್ನ ಬಲವಂತ ಮಾಡಿ ಕರೆಸ್ಕೊಂಡು ಸುಮ್ಮನೆ ಅಲ್ಲಿ ಕೆಲಸನೂ ಕಳ್ಕೊಂಡು ಇವತ್ತು ಸುಮ್ಮನೆ ಇಲ್ಲಿ ಬಂದಿರಂಗತ್ತೆ ನಮ್ಮ ಹುಡುಗರು. ಹೋಗತ್ತೆ ಅಂತ ಕೆಲಸ ತಮ್ಮ ಹುಡುಗರು ಬೈತಾಯಮ್ಮ, ನಾವು ಹೆಂಗೆ ಕೆಲಸ ಮಾಡ್ಕೊಂಡಿದ್ವಿ ಅಂತ. ನಾನು ಯಪ್ಪ ದೂರ ಮಾರ ಕಣಪ್ಪ, ಇಲ್ಲೇ ಅದನ್ನು ಕೆಲಸ ಮಾಡ್ಕೊಂಡಿರ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅತ್ತೆ ಎಂಟ್ರಿ ಕೊಟ್ಟೈತೆ ಅಂದರೆ ಅಲ್ಲಿ ಎಲ್ಲ ಕೆಲಸಗಳೂ ಆದಂಗೆ ಪಕ್ಕ ಎಲ್ಲ ಕೆಲಸ ಆಗ್ತವೆ. ನಮ್ಮ ಅತ್ತೆ ಎಂಟ್ರಿ ಕೊಟ್ಟೈತೆ ಅಂದರೆ ಇವಾಗ ನಮ್ಮ ಅತ್ತೆ ನಾನೇ ಮದುವೆ ಮಾಡ್ತೀನಿ ಸುಮ್ಮನೆ ಪ್ರೀತಮ್ಮ ಅಂತೇಳಿ ಹೇಳ್ತಾ ಐತೆ. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.